ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಸಂತ ಪೂರ್ಣಿಮಾ, ಇತಿಹಾಸ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರಗೂರು. ಇವತ್ತು ನಾವು ಮೈಸೂರು ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ನ ದಕ್ಷಿಣ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಈ ಪತ್ರಿಕೆಯಲ್ಲಿ ಬರುವಂತಹ 19ನೇ ಸೆಷನ್ ಮಾನ್ಯಕೆಟ್ಟದ ರಾಷ್ಟ್ರಕೂಟರ ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ. ಕ್ರಿಸ್ತಶಕ 753ರಿಂದ 973ರವರೆಗೆ ದಕ್ಷಿಣ ಭಾರತದ ಸಾರ್ವಭೌಮರಾಗಿ ಆಳ್ವಿಕೆ ನಡೆಸಿದಂತಹ ರಾಷ್ಟ್ರಕೂಟರು ಮೊದಲು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದರು. ಆ ನಂತರದಲ್ಲಿ ಪರಿಸ್ಥಿತಿಯ ಲಾಭ ಪಡೆದು ಬಾದಾಮಿ ಚಾಲುಕ್ಯರನ್ನು ಬದಿಗುತ್ತಿ ಉತ್ತರ ಭಾರತದ ಗಂಗಾ ನದಿಯವರೆಗೆ ಯಶಸ್ವಿ ದಂಡಯಾತ್ರೆಯನ್ನು ಕೈಗೊಳ್ಳೋದ್ರ ಮೂಲಕ ಕನ್ನಡಿಗರ ಕೀರ್ತಿ ಪತಾಕೆಯನ್ನು ದೇಶ ವಿದೇಶಗಳಲ್ಲೆಲ್ಲ ಹಾರಿಸಿದ್ದನ್ನು ನಾವು ನೋಡ್ಬೋದು. ಇವರ ಸಾಮ್ರಾಜ್ಯ ಉತ್ತರದಲ್ಲಿ ನರ್ಮದಾ ನದಿಯಿಂದ ಹಿಡಿದು ದಕ್ಷಿಣದಲ್ಲಿ ಕಾವೇರಿಯವರೆಗೆ, ಪೂರ್ವದಲ್ಲಿ ವಾರಂಗಲ್ ಕಡಪ ಇಲ್ಲಿಂದ ಹಿಡಿದು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದವರೆಗೂ ಹಬ್ಬಿತ್ತು. ಬಹುಶಃ ದಕ್ಷಿಣ ಭಾರತದ ಬೇರೆ ಯಾವ ಮನೆತನ ರಾಷ್ಟ್ರಕೂಟರ ಆಳ್ವಿಕೆ ನಡೆಸಿದಷ್ಟು ವಿಶಾಲವಾದ ಭೂಪ್ರದೇಶವನ್ನು ಆಳ್ವಿಕೆ ಮಾಡಿರಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ರಾಷ್ಟ್ರಕೂಟ ಅನ್ನುವಂತಹ ಪದ ವಂಶ ಅಥವಾ ಮನೆತನದ ಸೂಚಕ ಪದವಾಗಿರಲಿಲ್ಲ, ಬದಲಾಗಿ ಅದು ಅಧಿಕಾರ ಸೂಚಕ ಪದವಾಗಿತ್ತು. ರಾಷ್ಟ್ರ ಅಂತ ಹೇಳಿದ್ರೆ ದೇಶ ಅಂತ, ಕೂಟ ಎಂದರೆ ಮುಖ್ಯಸ್ಥ ಅನ್ನುವಂತಹ ಅರ್ಥವನ್ನು ಅದು ಒಳಗೊಂಡಿದ್ದನ್ನು ನೋಡ್ಬೋದು. ಗುಲ್ಬರ್ಗ ಜಿಲ್ಲೆಯ ಮಾನ್ಯಖೇಟ ಇವರ ರಾಜಧಾನಿ ಆಗಿತ್ತು. ಹಿಂದೆ ಇದನ್ನ ಮಳಖೇಡ ಅಂತ ಕರೀತಾ ಇದ್ರು. ಗರುಡವನ್ನು ಲಾಂಛನವಾಗಿ ಹೊಂದಿದ್ರು. ಇವರು ಕರ್ನಾಟಕದ ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅತ್ಯಮೂಲ್ಯವಾದಂತಹ ಕೊಡುಗೆಯನ್ನು ನೀಡೋದ್ರ ಮೂಲಕ ಅದನ್ನು ವೈಭವದ ಪರಾಕಾಷ್ಠೆಗೆ ತೆಗೆದುಕೊಂಡು ಹೋದರು ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಶಾಸನಗಳು, ಸಾಹಿತ್ಯ ಕೃತಿಗಳು ಇವರ ಆಳ್ವಿಕೆಯ ಬಗ್ಗೆ ನಮಗೆ ವಿಪುಲವಾದಂತಹ ಮಾಹಿತಿಯನ್ನು ನೀಡುತ್ತೆ. ಇನ್ನು ಇವರ ಮೂಲದ ಬಗ್ಗೆ ನಾವು ಚರ್ಚಿಸೋಣ. ರಾಷ್ಟ್ರಕೂಟರ ಮೂಲದ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯ ಇರೋದನ್ನು ನೋಡಬಹುದಾಗಿದೆ. ರಟ್ಟ, ರಾಥೋಡ, ರಾಷ್ಟ್ರಕೂಟ ಎಂಬ ಪದಗಳ ಆಧಾರದ ಮೇಲೆ ಕೆಲ ಇತಿಹಾಸಕಾರರು ಇವರನ್ನು ರಜಪೂತ ವಂಶದವರು ಅಂತ ಹೇಳಿದ್ರೆ, ಮತ್ತೆ ಕೆಲ ಇತಿಹಾಸಕಾರರು ರಾಷ್ಟ್ರಕೂಟರನ್ನು ಯದುವಂಶೀಯರು, ಆಂಧ್ರದ ರೆಡ್ಡಿ ಪಂಗಡದವರು, ತುಂಗ ವಂಶದವರಂತೆಲ್ಲ ತಮ್ಮ ವಾದಗಳಲ್ಲಿ ಮಂಡಿಸಿರೋದನ್ನು ನೋಡ್ಬೋದು. ಆದರೆ ಅಮೋಘ ವರ್ಷನ ದಾಖಲೆಗಳು ರಾಷ್ಟ್ರಕೂಟರನ್ನು ಲಟ್ಟಲೂರಿನ ಪುರವರಾಧೀಶರು ಅಂತ ಹೇಳಿದೆ. ಲಟ್ಟಲೂರು ಅಥವಾ ಲಾತೂರು ಇಂದಿನ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ. ಈ ಲಾತೂರು ರಾಷ್ಟ್ರಕೂಟರ ಕಾಲದಲ್ಲಿ ಕನ್ನಡ ಮಾತನಾಡುವಂತಹ ಒಂದು ಪ್ರದೇಶ ಆಗಿತ್ತು. ಇದಲ್ಲದೆ ರಾಷ್ಟ್ರಕೂಟ ದೊರೆಗಳ ಹೆಸರುಗಳನ್ನು ಗಮನಿಸಿದಾಗ ಮತ್ತು ಅವರ ಬಹುತೇಕ ಶಾಸನಗಳಲ್ಲೆಲ್ಲ ನಾವು ನೋಡಿದಾಗ ಕನ್ನಡ ಪದಗಳು ಹೆಚ್ಚಾಗಿರೋದ್ರಿಂದ, ಕನ್ನಡದ ಹೆಸರುಗಳು ಹೆಚ್ಚಾಗಿರೋದ್ರಿಂದ ರಾಷ್ಟ್ರಕೂಟರು ಕನ್ನಡಿಗರು ಅನ್ನೋದು ಬಹು ಒಪ್ಪಿತವಾದಂತಹ ಒಂದು ವಾದ ಆಗಿದೆ. ಡಾಕ್ಟರ್ A.S. ಅಲ್ತೇಕರ್ ಸಹ ಇದೇ ವಾದವನ್ನು ಮಂಡಿಸಿರೋದನ್ನು ನಾವು ನೋಡಬಹುದು. ಇನ್ನು ಇವರ ರಾಜಕೀಯ ಇತಿಹಾಸದ ಬಗ್ಗೆ ಗಮನ ಕೊಡೋಣ. ರಾಷ್ಟ್ರಕೂಟ ವಂಶದ ಸ್ಥಾಪಕ ದಂತಿದುರ್ಗ. ಇವನು ಮೊದಲು ಬಾದಾಮಿ ಚಾಲುಕ್ಯರ ಸಾಮಂತನಾಗಿದ್ದ. ಆದರೆ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಇಮ್ಮಡಿ ಕೀರ್ತಿವರ್ಮ ಅಸಮರ್ಥನಾಗಿದ್ದರಿಂದ ಅವನ ಅಸಮರ್ಥತೆಯ ಲಾಭವನ್ನು ಪಡೆದಂತಹ ದಂತಿದುರ್ಗ ಇಮ್ಮಡಿ ಕೀರ್ತಿವರ್ಮನನ್ನು ಸೋಲಿಸಿ ಬಾದಾಮಿಯನ್ನು ವಶಪಡಿಸಿಕೊಳ್ತಾನೆ. ದಂತಿದುರ್ಗನ ನಂತರ ಅವನ ಚಿಕ್ಕಪ್ಪ, ದಂತಿದುರ್ಗನಿಗೆ ಗಂಡ್ಮಕ್ಳು ಇರಲಿಲ್ಲ, ಆದ ಕಾರಣ ಅವನ ಚಿಕ್ಕಪ್ಪ 1ನೇ ಕೃಷ್ಣ ಅಧಿಕಾರಕ್ಕೆ ಬರ್ತಾನೆ. ಇವನು ಬಾದಾಮಿ ಚಾಲುಕ್ಯರ ದೊರೆಯಾದಂತಹ ಇಮ್ಮಡಿ ಕೀರ್ತಿವರ್ಮನನ್ನು ಸಂಪೂರ್ಣವಾಗಿ ಸೋಲಿಸೋದ್ರ ಮೂಲಕ ಬಾದಾಮಿ ಚಾಲುಕ್ಯ ವಂಶದ ಆಳ್ವಿಕೆಯನ್ನೇ ಅಂತ್ಯಗೊಳಿಸ್ತಾನೆ. ಅದಾದಮೇಲೆ ಇವನು ಗಂಗರ ಮೇಲೆ ದಾಳಿ ಮಾಡಿ ಗಂಗದೊರೆ ಶ್ರೀಪುರುಷನನ್ನು ಸೋಲಿಸಿ ಅವನಿಂದ ಕಪ್ಪ ಕಾಣಿಕೆಯನ್ನು ಪಡಿತಾನೆ. ತನ್ನ ಕಲಾ ವೈಭವಕ್ಕೆ ಹೆಸರಾಗಿದ್ದಂತಹ 1ನೇ ಕೃಷ್ಣ ಎಲ್ಲೋರಾದಲ್ಲಿ ಜಗತ್ ಪ್ರಸಿದ್ಧವಾದಂತಹ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದ್ದನ್ನು ನಾವು ನೋಡಬಹುದಾಗಿದೆ. 1ನೇ ಕೃಷ್ಣನ ನಂತರ ಅವನ ಹಿರಿಯ ಮಗ 2ನೇ ಗೋವಿಂದ ಅಧಿಕಾರಕ್ಕೆ ಬರ್ತಾನೆ. ಆದರೆ ಅವನು ವಿಲಾಸಿ ಪ್ರಿಯನಾಗಿರ್ತಾನೆ. ಆಡಳಿತದಲ್ಲಿ ಅವನಿಗೆ ಆಸಕ್ತಿ ಇರಲಿಲ್ಲ. ಆದ ಕಾರಣ 2ನೇ ಗೋವಿಂದನನ್ನು ಬದಿಗೆ ಸರಿಸಿ ಅವನ ಸಹೋದರನಾದಂತಹ ಧ್ರುವ ತಾನು ಅಧಿಕಾರವನ್ನು ವಹಿಸ್ಕೊಂಡಿದ್ದನ್ನು ನೋಡಬಹುದಾಗಿದೆ. ಇನ್ನು ಧ್ರುವನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದಾದರೆ, ಧಾರಾವರ್ಷ ಅಂತ ಖ್ಯಾತನಾಗಿದ್ದಂತಹ ಧ್ರುವ ರಾಷ್ಟ್ರಕೂಟರ ಆರಂಭಿಕ ದೊರೆಗಳಲ್ಲಿ ಪ್ರಸಿದ್ಧನಾದವನು. ಇವನು ರಾಜ ಆಗೋದಕ್ಕಿಂತ ಮುಂಚೆ ನಾಸಿಕ್ ಹಾಗೂ ಖಾನ್ ದೇಶಗಳ ರಾಜ್ಯಪಾಲನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾನೆ. ಇವನು ಅಧಿಕಾರಕ್ಕೆ ಬಂದ ನಂತರದಲ್ಲಿ ರಾಷ್ಟ್ರಕೂಟರ ಕೀರ್ತಿ ಪ್ರತಿಷ್ಠೆ ಭಾರತದಾದ್ಯಂತ
ಹರಡಿದ್ದನ್ನು ನಾವು ನೋಡಬಹುದಾಗಿದೆ. ಧ್ರುವ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರೌಢ ವಯಸ್ಕನಾಗಿರ್ತಾನೆ, ಸಾಕಷ್ಟು ವಯಸ್ಸಾಗಿರುತ್ತೆ. ಅವನಿಗೆ ದೊಡ್ಡ ದೊಡ್ಡ ಮಕ್ಕಳು ಇರ್ತಾರೆ. ಕರ್ಕ, ಮೂರನೇ ಗೋವಿಂದ, ಸ್ತಂಭ, ಇಂದ್ರ ಎಂಬ 4 ಜನ ಗಂಡು ಮಕ್ಕಳು ಅವನಿಗಿರ್ತಾರೆ. ಬೆಳೆದ ಗಂಡು ಮಕ್ಕಳನ್ನೇ. ಕರ್ಕ ಬಹಳ ಬೇಗ ಮರಣವನ್ನು ಹೊಂದುತ್ತಾನೆ. ಉಳಿದ 3 ಗಂಡು ಮಕ್ಕಳುಗಳು ತನ್ನ ತಂದೆಯ ದಿಗ್ವಿಜಯಗಳಲ್ಲಿ ಸಹಕಾರ ನೀಡಿದ್ದನ್ನು ನಾವು ನೋಡಬಹುದಾಗಿದೆ. ಇನ್ನು ಧ್ರುವನ ದಿಗ್ವಿಜಯಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅಧಿಕಾರಕ್ಕೆ ಬಂದ ತಕ್ಷಣವೇ ತನ್ನ ಸ್ಥಳೀಯ ಶತ್ರುಗಳನ್ನು ಮಟ್ಟ ಹಾಕೋದ್ರ ಕಡೆಗೆ ಗಮನ ಕೊಡ್ತಾನೆ ಧ್ರುವ. ಮೊದಲಿಗೆ ಅವನು ಗಂಗಾವಾಡಿಯ ಮೇಲೆ ದಾಳಿ ಮಾಡ್ತಾನೆ. ಈಗಾಗಲೇ 1ನೇ ಕೃಷ್ಣನ ಕಾಲದಲ್ಲೇ ಗಂಗಾವಾಡಿಯ ಮೇಲೆ ದಾಳಿಯಾಗಿತ್ತು. ಅಲ್ಲಿ ಶ್ರೀ ಪುರುಷನನ್ನು ಸೋಲಿಸಿದ್ರು, ಅವನಿಂದ ಕಪ್ಪ ಕಾಣಿಕೆಯನ್ನು ಪಡಿತಾ ಇದ್ರು. ಆದರೆ ಶ್ರೀ ಪುರುಷನ ನಂತರ ಬಂದಂತಹ ಇಮ್ಮಡಿ ಶಿವಮಾರ ಕಪ್ಪ ಕಾಣಿಕೆ ಕೊಡೋದನ್ನು ನಿಲ್ಲಿಸ್ಬಿಟ್ಟಿರ್ತಾನೆ. ಆದ ಕಾರಣ ಧ್ರುವ ಇಮ್ಮಡಿ ಶಿವಮಾರನ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಇಮ್ಮಡಿ ಶಿವಮಾರನನ್ನು ಸೋಲಿಸಿ ಅವನನ್ನು ಮಾನ್ಯಕೇಟದಲ್ಲಿ ಸೆರೆಮನೆಯಲ್ಲಿ ಬಂಧಿಸ್ತಾನೆ. ಮತ್ತು ಗಂಗವಾಡಿಗೆ ತನ್ನ ಮಗನಾದಂತಹ ಕಂಬ ಅಥವಾ ಸ್ತಂಭನನ್ನು ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ. ಆನಂತರ ಅವನು ಪಲ್ಲವರ ಮೇಲೆ ದಾಳಿ ಮಾಡ್ತಾನೆ. ಪಲ್ಲವ ದೊರೆ ನಂದಿವರ್ಮನನ್ನು ಸೋಲಿಸಿ ಅವನಿಂದ ಅಪಾರವಾದಂತಹ ಆನೆಗಳನ್ನು ಕಪ್ಪ ಕಾಣಿಕೆ ರೂಪದಲ್ಲಿ ಪಡಿತಾನೆ. ಇನ್ನು ವ್ಯಂಗ್ಯ 4ನೇ ವಿಷ್ಣುವರ್ಧನನ ಮೇಲೂ ದಾಳಿ ಮಾಡಿರ್ತಾರೆ. ಈಗಾಗಲೇ ಅಂದರೆ 1ನೇ ಕೃಷ್ಣನ ಕಾಲದಲ್ಲೇ ಸೋತಂತಹ ವ್ಯಂಗ್ಯ 4ನೇ ವಿಷ್ಣುವರ್ಧನ ತನ್ನ ಮಗಳಾದಂತಹ ಶೀಲ ಭಟ್ಟಾರಿಕೆಯನ್ನು ಧ್ರುವನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ. ಶೀಲ ಭಟ್ಟಾರಿಕೆ ಧ್ರುವನ ಪಟ್ಟದ ರಾಣಿಯಾಗಿರ್ತಾಳೆ. ಈ ರೀತಿಯಾಗಿ ದಕ್ಷಿಣದಲ್ಲಿ ತನ್ನೆಲ್ಲ ಶತ್ರುಗಳನ್ನು ಮಟ್ಟ ಹಾಕಿದ ನಂತರ ಧ್ರುವ ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಧ್ರುವ ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಉತ್ತರ ಭಾರತದ ರಾಜಕೀಯ ಅನಿಶ್ಚಿತೆಯಿಂದ ಕೂಡಿರುತ್ತೆ. ಕನೂಜಿನ ದೊರೆ ಇಂದ್ರಾಯುಧ ದುರ್ಬಲನಾಗಿರ್ತಾನೆ. ಆದ್ದರಿಂದ ಕನೂಜ್ ಮೇಲೆ ಹತೋಟಿಯನ್ನು ಸಾಧಿಸೋದಕ್ಕೆ ಗೂರ್ಜರ ಪ್ರತಿಹಾರ ದೊರೆ ವತ್ಸರಾಜ ಮತ್ತು ಬಂಗಾಳದ ಪಾಲ ದೊರೆ ಧರ್ಮಪಾಲನ ನಡುವೆ ಪೈಪೋಟಿ ಆರಂಭ ಆಗಿರುತ್ತೆ. ವತ್ಸರಾಜ ಕನೂಜಿನ ಇಂದ್ರಾಯುಧನನ್ನು ಸೋಲಿಸಿ ಕನೂಜನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾನೆ. ಇದನ್ನು ಬಂಗಾಳದ ಪಾಲದೊರೆ ಧರ್ಮಪಾಲ ವಿರೋಧಿಸ್ತಾನೆ. ಆದರೆ ವತ್ಸರಾಜ ಬಂಗಾಳದ ಪಾಲದೊರೆಯಾದಂತಹ ಧರ್ಮಪಾಲನನ್ನು ಸಹ ಸೋಲಿಸ್ತಾನೆ. ಹೀಗೆ ಉತ್ತರ ಭಾರತದ 3 ರಾಜಮನೆತನಗಳು ಪರಸ್ಪರ ಒಳಜಗಳದಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ತನ್ನ ಮಕ್ಕಳಾದಂತಹ 3ನೇ ಗೋವಿಂದ ಹಾಗೂ ಇಂದ್ರರ ಸಹಕಾರದಿಂದ ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಳ್ತಾನೆ ಧ್ರುವ. ಅಲ್ಲಿ ಅವನು ಗೂರ್ಜರ ಪ್ರತಿಹಾರ ದೊರೆ ವತ್ಸರಾಜನನ್ನು ಬಂಗಾಳದ ಪಾಲದೊರೆ ಧರ್ಮಪಾಲನೆಲ್ಲ ಸೋಲಿಸಿ ಗಂಗಾ ಮತ್ತು ಯಮುನಾ ನದಿಗಳವರೆಗೆ ಅಂದರೆ ಆ ನದಿ ಪ್ರದೇಶದವರೆಗೆ ಅವನು ತನ್ನ ದಿಗ್ವಿಜಯ ಯಾತ್ರೆಯನ್ನು ತನ್ನ ದಂಡಯಾತ್ರೆಯನ್ನು ಮುಂದುವರಿಸ್ಕೊಂಡು ಹೋಗಿದ್ದನ್ನು ನಾವು ನೋಡಬಹುದಾಗಿದೆ. ಆ ಪ್ರದೇಶ ಎಲ್ಲವೂ ಧ್ರುವನ ಹಿಡಿತಕ್ಕೆ ಬರುತ್ತೆ. ಅಲ್ಲಿ ಅವನು ಅಪಾರವಾದಂತಹ ಒಂದು ಯುದ್ಧ ಲೂಟಿಯನ್ನು ಮಾಡಿದ್ದನ್ನು ನೋಡ್ಬೋದು. ಅಪಾರವಾದಂತಹ ಹಣ ಪ್ರಾಪ್ತಿಯಾಗುತ್ತೆ. ಅಪಾರವಾದಂತಹ ಸಂಪತ್ತನ್ನು ಅವನಲ್ಲಿ ಕೊಳ್ಳೆ ಹೊಡಿತಾನೆ. ಇದಾದ ನಂತರ ಅವನು ತನ್ನ ಯಶಸ್ವಿ ದಂಡಯಾತ್ರೆಯನ್ನು ವಾಪಸ್ ಬರುವಂಥ ಸಂದರ್ಭದಲ್ಲಿ ಮತ್ತೆ ವ್ಯಂಗ್ಯ ಮೇಲೆ ದಾಳಿಯನ್ನು ಮಾಡ್ತಾನೆ. ವ್ಯಂಗ್ಯ ವಿಷ್ಣುವರ್ಧನ ಇದ್ನಲ್ಲ, ಅವನು ಸ್ವತಂತ್ರನಾಗೋದಕ್ಕೆ ಹವಣಿಸ್ತಾ ಇರ್ತಾನೆ. ಇಂಥ ಸಂದರ್ಭದಲ್ಲಿ ಮತ್ತೊಂದು ಸರಿ ವ್ಯಂಗ್ಯ ಮೇಲೆ ದಾಳಿ ಮಾಡಬೇಕಾಗಿ ಬರುತ್ತೆ. ಆದರೆ ಧ್ರುವನ ಪ್ರಾಬಲ್ಯದ ಬಗ್ಗೆ ತುಂಬ ಚೆನ್ನಾಗಿ ಅರಿವಿದ್ದಂತಹ 4ನೇ ವಿಷ್ಣುವರ್ಧನ ಪ್ರಬಲವಾದ ಪ್ರತಿರೋಧವನ್ನು ತೋರೋದಿಲ್ಲ. ಬದಲಾಗಿ ಯಾವಾಗ ಧ್ರುವ ಸೈನ್ಯ ಸಮೇತನಾಗಿ ಆಗಮಿಸ್ತಾನೆ ವ್ಯಂಗ್ಯಗೆ, ತಕ್ಷಣವೇ ಶರಣಾಗಿ ತನ್ನ ಒಂದು ಸ್ನೇಹ ಸಂಬಂಧವನ್ನು ಮುಂದುವರಿಸೋದನ್ನು ನಾವು ನೋಡ್ಬೋದಾಗಿದೆ. ಈ ರೀತಿಯಾಗಿ ಧ್ರುವನ ಕಾಲದಲ್ಲಿ ರಾಷ್ಟ್ರಕೂಟರು ಭಾರತದ ಒಂದು ಪ್ರಬಲ ರಾಜಕೀಯ ಶಕ್ತಿಯಾಗಿ ಮಾರ್ಪಡ್ತಾರೆ. 793ರ ವೇಳೆಗೆ ಒಂಥರ ಒಂದು ಸಾಯುವ ಹಂತಕ್ಕೆ ತಲುಪ್ತಿದ್ದಂತಹ ಧ್ರುವ ತನ್ನ 4 ಜನ ಗಂಡ್ಮಕ್ಕಳಲ್ಲೇ, ಈಗಾಗಲೇ ಕರ್ಕ ಸತ್ತೋಗ್ಬಿಟ್ಟಿದ್ದ, ಉಳಿದ 3 ಜನ ಗಂಡ್ಮಕ್ಕಳಲ್ಲೇ ಅತ್ಯಂತ ಸಮರ್ಥನಾಗಿದ್ದಂತಹ 3ನೇ ಗೋವಿಂದನನ್ನು ತನ್ನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿ 793 ಕ್ರಿಸ್ತಶಕ 793ರಲ್ಲಿ ತಾನು ಮರಣವನ್ನು ಹೊಂದುತ್ತಾನೆ. ಇದಾದ ನಂತರ 3ನೇ ಗೋವಿಂದ ಅಧಿಕಾರಕ್ಕೆ ಬರ್ತಾನೆ. ಇದಿಷ್ಟು ನಿಮಗೆ 19ನೇ ಸೆಷನ್ನಲ್ಲಿ ಕಾಣಬರುವಂತಹ ವಿಷಯಗಳು. ಥ್ಯಾಂಕ್ ಯು.